ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ನೋಡೋ ಅಭ್ಯಾಸ ಇರೋದ್ರಿಂದ ಏನೇನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಇದು ಬಂದು ವಿಡಿಯೋನ ನಾನು ಸೀರಿಯಲ್ಸ್ ಅಂತ ಅನ್ನೋ ಚಾನಲಿಂದ ಹಾಕ್ತಾಯಿದ್ದೀನಿ. ಹಾಗೆ ನಿಮಗೆ ಸುಮಾರು 2 ವಿಡಿಯೋದಲ್ಲಿ ಕೇಳಿದ್ದೀನಿ ಚಾನಲ್ಗೆ ಯಾವುದಾದ್ರೂ ಒಂದು ಒಳ್ಳೆ ನೇಮ್ನ ಸಜೆಷನ್ ಮಾಡಿ ಅಂತ. ಸೊ ನಾನಿನ್ನು ನೇಮ್ ಚೇಂಜ್ ಮಾಡಿಲ್ಲ, ಯಾರಾದರೂ ಒಂದು ಒಳ್ಳೆ ನೇಮ್ನ ಸಜೆಷನ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಸೊ ನನಗೆ ಸೀರಿಯಲ್ಸ್ ಅಂತ ಇದರಲ್ಲಿ ವೀಡಿಯೋಸ್ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಈ ಚಾನಲ್ಗೆ ವೀಡಿಯೋಸ್ಗೆ ಯಾವುದಾದ್ರೂ ಒಂದು ಒಳ್ಳೆ ಹೆಸರನ್ನ ಸಜೆಷನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಫೋನ್ ನೋಡೋದ್ರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ನಾವು ಏನೇನೆಲ್ಲ ಫೇಸ್ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಯಾಕಂದರೆ ಇದು ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ವಿಡಿಯೋ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಫೋನ್ ಜೀವದ ಅವಿಭಾಜ್ಯ ಅಂಗನೇ ಆಗೋಗಿದೆ. ಸೊ ಹೆಚ್ಚಿನ ನಮ್ಮ ದಿನ ಆರಂಭ ಆಗೋದೇ ಫೋನ್ಗಳಿಂದ. ಅನೇಕರು ಎಚ್ಚರಗೊಂಡ ತಕ್ಷಣ ನಿತ್ಯ ಕರ್ಮಗಳನ್ನು ಮಾಡುವ ಬದಲು ಹಾಸಿಗೆಯಲ್ಲೇ ಗಂಟೆಗಟ್ಟಲೆ ಮಲಗಿ ಮೇಲ್ಸು, ವಾಟ್ಸಪ್ಪು, ಮೆಸೇಜು, ಸೋಷಿಯಲ್ ಮೀಡಿಯಾ, ಮೀಮ್ಸು, ವೀಡಿಯೋಸು, ರೀಲ್ಸ್ ನೋಡ್ತಾರೆ. ಸೊ ಆ್ಯಸ್ ಯೂಶುವಲ್ ನಾನು ಕೂಡ ಇದನ್ನ ಕೆಲವೊಂದು ಟೈಮ್ ಎದ್ದಿದ ತಕ್ಷಣ ಫೋನಲ್ಲಿ ಏನಾದರೂ ನೋಡ್ತಾ ಇರ್ತೀನಿ. ಸೊ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋದೇ ಈ ಒಂದು ಸ್ಟೋರಿ ಓದಿದ ಮೇಲೆ ನನಗೆ ಅಂದ್ಕೊಂಡಿದ್ದು. ಸೊ ಏನೇನಪ್ಪ ಅಂದರೆ ಈ ಅಭ್ಯಾಸ ಸಾಮಾನ್ಯದಂತೆ ಕಂಡು ಇದು ಕ್ರಮೇಣ ದೇಹ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮ ಬೀರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಫೋನ್ ನೋಡುವುದು ನಮ್ಮ ಮಾನಸಿಕ ಸ್ಥಿತಿ, ದಿನವಿಡೀ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವೀಡಿಯೋಸ್ನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಇದನ್ನ ಶೇರ್ ಮಾಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಫೋನ್ ನೋಡೋ ಅಭ್ಯಾಸದಿಂದ ಆಗುವ ತೊಂದರೆಗಳು: ಮೆದುಳಿನ ಮೇಲೆ ಪರಿಣಾಮ ಬೀರೋದು. ಬೆಳಗ್ಗೆ ಎದ್ದ ತಕ್ಷಣ ಮೆದುಳು ಕ್ರಮೇಣ ಸಕ್ರಿಯಗೊಳ್ಳುತ್ತದೆ. ಹಾಗಿರುವಾಗ ಎಚ್ಚರಗೊಂಡ ತಕ್ಷಣ ಮೊಬೈಲ್ ನೋಡಿದ್ರೆ ಮೊಬೈಲ್ ಫೋನ್ನ ಪ್ರಕಾಶಮಾನದ ಬೆಳಕು ಮತ್ತು ಮೊಬೈಲ್ ನೋಟಿಫಿಕೇಷನ್ಗಳು ಮೆದುಳಿನ ಮೇಲೆ ಒಂದು ರೀತಿ ಡಿಜಿಟಲ್ ಒತ್ತಡ ಉಂಟು ಮಾಡುತ್ತದೆ. ಹಾಗೆಯೇ ಇದು ಗಮನ ಕೇಂದ್ರೀಕರಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಆತಂಕ ಹೆಚ್ಚಿಸುತ್ತದೆ. ಒತ್ತಡ ಹಾರ್ಮೋನ್ಗಳು ಹೃದಯ ಬಡಿತದ ಮೇಲೆ ಪರಿಣಾಮ. ತಜ್ಞರ ಪ್ರಕಾರ ಬೆಳಗ್ಗೆ ನಿಮ್ಮ ಮೊಬೈಲ್ ಫೋನ್ ನೋಡುವುದರಿಂದ ದೇಹದಲ್ಲಿ ಒತ್ತಡದ ಹಾರ್ಮೋನ್ಸ್ ಮಟ್ಟ ಹೆಚ್ಚಾಗುತ್ತದೆ. ಇದು ಹೃದಯ ಬಡಿತ ಮತ್ತು ರಕ್ತದೊತ್ತಡದಲ್ಲಿ ಹಠಾತ್ ಏರಿಕೆಗೆ ಕಾರಣವಾಗಬಹುದು. ಸೊ ಈಗ ಹಾರ್ಟ್ ಅಟ್ಯಾಕ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಆ್ಯಂಡ್ ಬ್ಲಡ್ ಪ್ರೆಷರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಅಲ್ಲೂ ಚಿಕ್ಕ ಮಕ್ಕಳಿನಿಂದ ದೊಡ್ಡೋರವರೆಗೂ ಫೋನುಗಳಲ್ಲಿ ಜಾಸ್ತಿ ಇದಾಗ್ತಾ ಇದ್ದಾರೆ ಅಂತ. ಸೊ ಆ್ಯಸ್ ಯೂಶುವಲ್ ಇವಾಗ ಅದೇ ಒಂದು ಅಂಗ ಅಂತ ಆಗೋಗಿದೆ. ಸೊ ಫೋನು ನಾನು, ನನ್ನ ಬಿಟ್ಟರೆ ನನ್ನ ಫೋನು, ನನ್ನ ಫೋನ್ ಬಿಟ್ಟರೆ ನಾನು ಅನ್ನುವಂಥ ಪ್ರಪಂಚ ಆಗಿರೋದ್ರಿಂದ ಎನಿ ಟೈಮ್ ನಾವು ಫೋನ್ ನೋಡೋದ್ರಿಂದ ಇದು ನಮ್ಮ ಒಂದು ಆರೋಗ್ಯದ ಮೇಲೆ ಆಗಿರ್ಬೋದು ಪರಿಣಾಮ ಬೀಳುತ್ತೆ. ಆ್ಯಂಡ್ ಮಾನಸಿಕ ಆರೋಗ್ಯದ ಮೇಲೆ ನೇರ ಪರಿಣಾಮ. ಬೆಳಗ್ಗೆ ಸಾಮಾಜಿಕ ಮಾಧ್ಯಮ ಸುದ್ದಿಗಳ ಪರಿಶೀಲಿಸುವುದು ಮನಸ್ಸಿನಲ್ಲಿ ಬಹಳಷ್ಟು ಮಾಹಿತಿ ಸಂಗ್ರಹವಾಗುತ್ತದೆ. ನಕಾರಾತ್ಮಕ ಸುದ್ದಿ ಹೆಚ್ಚಾಗೋದು ಮನಸ್ಥಿತಿ ಮೇಲೆ ನಕಾರಾತ್ಮಕ ಪರಿಣಾಮ ಬೀರೋದು. ಇದು ದಿನವಿಡೀ ಒತ್ತಡ, ಕಿರಿಕಿರಿ ಮತ್ತು ಚಡಪಡಿಕೆಗೆ ಕಾರಣವಾಗುತ್ತದೆ. ದೀರ್ಘಕಾಲದಲ್ಲಿ ಈ ಅಭ್ಯಾಸವು ಆತಂಕ ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ. ಉತ್ಪಾದಕತೆ ಮತ್ತು ಗಮನ ಕಡಿಮೆಯಾಗುತ್ತದೆ. ಬೆಳಗಿನ ಸಮಯವು ಹೆಚ್ಚಿನ ಗಮನ ಮತ್ತು ಯೋಜನೆಗೆ ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಈ ಸಮಯದಲ್ಲಿ ನಾವು ಮೊಬೈಲ್ ಫೋನ್ ನೋಡುವುದರಿಂದ ನಮ್ಮ ಗಮನ ಬೇರೆಡೆಗೆ ತಿರುಗಬಹುದು ಮತ್ತು ಅನಗತ್ಯ ಸಮಯ ವ್ಯರ್ಥವಾಗಬಹುದು. ಇದು ದಿನವಿಡೀ ನಮ್ಮ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಮ್ಮ ಕೆಲಸದ ಮೇಲೆ ಗಮನ ಹರಿಸಲು ಕಷ್ಟವಾಗುತ್ತದೆ. ಏಕಾಗ್ರತೆಯ ಕೊರತೆ. ಹೊಸ ಆಲೋಚನೆಗಳು ಮತ್ತು ಸೃಜನಶೀಲತೆಗೆ ಬೆಳಗ್ಗೆ ಅತ್ಯುತ್ತಮ ಸಮಯ. ಆದರೆ ನಾವು ಎಚ್ಚರ ಆದಾಗ ಮೊಬೈಲ್ನಿಂದ ಬರುವ ಸಂದೇಶಗಳು, ಸುದ್ದಿಗಳು, ರೀಲ್ಸ್ ನೋಡುವುದರಿಂದ ನಮ್ಮ ಯೋಚಿಸುವ ಮತ್ತು ಗಮನ ಹರಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಇದರಿಂದ ನಾವು ದಿನವಿಡೀ ಒಂದೇ ಕೆಲಸ ಮೇಲೆ ಗಮನ ಹರಿಸಲು ಸಾಧ್ಯವಿಲ್ಲ ಮತ್ತು ನಮ್ಮ ಫೋನನ್ನು ನಿರಂತರವಾಗಿ ಪರಿಶೀಲಿಸುವ ಅಭ್ಯಾಸಕ್ಕೆ ಬಲಿಯಾಗುತ್ತೇವೆ. ಬೆಳಗ್ಗೆ ಫೋನ್ ನೋಡುವ ಅಭ್ಯಾಸವನ್ನು ಹೇಗೆ ಬದಲಿಸುವುದು? ಬೆಳಗ್ಗೆ ಎದ್ದ ನಂತರ 30 ನಿಮಿಷಗಳ ಕಾಲ ನಮ್ಮ ಫೋನ್ ಮುಟ್ಟಬಾರದು ಎಂಬ ನಿಯಮ ನಮಗೆ ನಾವೇ ಮಾಡ್ಕೋಬೇಕು.
ಆ್ಯಂಡ್ ಮೊಬೈಲ್ ಫೋನ್ ನೋಡುವ ಬದಲು ಬೆಳಗ್ಗೆ ವ್ಯಾಯಾಮ, ಧ್ಯಾನ, ಮೊಬೈಲ್ ಮನೆಯಲ್ಲಿಯೇ ಬಿಟ್ಟು ವಾಕಿಂಗ್ ಹೋಗೋದು, ಪುಸ್ತಕಗಳನ್ನು ಓದುವುದು, ಇದನ್ನು ಅಳವಡಿಸ್ಕೊಂಡ್ರೆ ಆ್ಯಸ್ ಯೂಶುವಲ್ ಆರಾಮಾಗಿ ಫೋನ್ ಬಿಡ್ಬೋದು ಅಂತ. ಆ್ಯಂಡ್ ಇದು ಎಷ್ಟೇ ನಾವು ಮನ್ಕೊಂಡ್ರೆ ಕೂಡ ಒಂದೊಂದು ಟೈಮ್ ಆಗೋದಿಲ್ಲ. ಸೊ ಮನಸ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಅದನ್ನು ನಾವು ಆ್ಯಸ್ ಯೂಶುವಲ್ ಇದನ್ನು ನಾವು ಮುಟ್ಲೇಬಾರ್ದು. ಬೇಡವೇ ಬೇಡ ನಮಗೆ ಫೋನು ಅಂತ ನಾವೇನಾದರೂ ಇದು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಇದನ್ನು ಚೇಂಜಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಒಂದು ಒಳ್ಳೆ ಹೆಸರನ್ನ ಸೆಲೆಕ್ಟ್ ಮಾಡಿಕೊಡಿ, ಕಮೆಂಟ್ ಮಾಡಿ ಬೇಗ ಬೇಗ ಅಂತ. ಸೊ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ, ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ಆಲ್, ಹವ್ ಯು ಆಲ್, ಬೈ ಬಾಯ್.